ಇನ್ನು ಮೈತ್ರಿ ಬಗ್ಗೆ ದೋಸ್ತಿ ನಾಯಕರ ಹೇಳಿಕೆಗೆ ದಳಪತಿ ಮಾತ್ರ ಸೈಲೆಂಟ್ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ಬಿಜೆಪಿಯವರು ಏನೇ ಕಾಮೆಂಟ್ ಮಾಡಿದ್ರು, ಏನೇ ಹೇಳಿಕೆಗಳನ್ನು ಕೊಟ್ಟರು ಕೂಡ ನಾವು ಮಾತಾಡಬಾರ್ದು ಅನ್ನುವಂಥ ಸಂದೇಶವನ್ನು ಅವರು ಪಾಸ್ ಮಾಡಿದ್ದಾರೆ. ಕೆಲ ನಾಯಕರ ಗೊಂದಲದ ಹೇಳಿಕೆಗೆ ಕೇಂದ್ರ ಸಚಿವ HDK ಡೋಂಟ್ ಕೇರ್ ಅಂತ ಹೇಳಿದ್ದಾರೆ. ನಮ್ಮ ಮೈತ್ರಿ ವಿಚಾರದಲ್ಲಿ ಗೊಂದಲಕ್ಕೆ ಯಾರು ಕೂಡ ಎಡೆ ಮಾಡಿಕೊಡಬಾರ್ದು, ತಪ್ಪು ಸಂದೇಶ ಹೋಗದಂತೆ ಎಲ್ಲರೂ ಕೂಡ ಎಚ್ಚರವನ್ನು ವಹಿಸಬೇಕು ಅಂತ ಹೇಳಿ ಅವರು ಒಂದು ಸಂದೇಶವನ್ನು ನೀಡಿದ್ದಾರೆ ಅವರ ಪಾರ್ಟಿಗೆ. ಅದರ ಜೊತೆಗೆ ಅವರು ಕೂಡ ಅಲರ್ಟ್ ಆಗಿದ್ದಾರೆ ಆ್ಯಂಡ್ ಎಚ್ಚರಿಕೆಯ ಹೆಜ್ಜೆಯನ್ನು ಇರಿಸಿದ್ದಾರೆ. ಈಗಾಗಲೇ ಬಿಜೆಪಿ ನಾಯಕರು ಕೂಡ ಬಹಿರಂಗ ಹೇಳಿಕೆಗಳನ್ನು ಈ ಒಂದು ದೋಸ್ತಿ ಬಗ್ಗೆ ಅಂದರೆ ಮೈತ್ರಿಯ ಬಗ್ಗೆ ನೀಡೋದಕ್ಕೆ ಶುರು ಮಾಡಿದ್ದಾರೆ. ಆದರೆ HDK ಮಾತ್ರ ಸೈಲೆಂಟ್ ಮಂತ್ರವನ್ನು ಜಪಿಸ್ತಾ ಇದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್. ಈಗ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈಗ HDK ಅವರ ಈ ಒಂದು ಸೈಲೆಂಟ್ ತಂತ್ರದ ಹಿಂದಿರುವ ತಂತ್ರಗಾರಿಕೆ ಏನು ಅಂತ? ಏನು ರಾಜ್ಯದಲ್ಲಿ JDS ಮತ್ತು BJP ಮೈತ್ರಿ ಮಾಡಿಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗಳಿಸ್ತು. ಆದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ಈಗಾಗಲೇ ಒಂದಷ್ಟು ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇರುತ್ತದೆ. ಅದರಲ್ಲೂ ಕೂಡ ಹಾಸನ, ಮಂಡ್ಯ ಸೇರಿದಂತೆ ಒಂದಷ್ಟು ಕ್ಷೇತ್ರಗಳಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಇರುವಂಥದ್ದು. ಜೊತೆಗೆ ಬೆಂಗಳೂರಿನಲ್ಲಿ ಕೂಡ ಮೈತ್ರಿ ಆಗಿ ಒಂದು GB ಚುನಾವಣೆ ಫೇಸ್ ಮಾಡಬೇಕೋ ಬೇಡ ಅನ್ನೋದ್ರ ಬಗ್ಗೆ ಒಂದಷ್ಟು ಗೊಂದಲಗಳಿದೆ. ಜೊತೆಗೆ BJP ನಾಯಕರು ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಾವು ಸ್ಥಳೀಯ ಮಟ್ಟದಲ್ಲಿ ಯಾವುದೇ ಮೈತ್ರಿ ಬೇಡ, ನಾವು ನಮ್ಮ ಪಕ್ಷಕ್ಕೆ ಸಾಮರ್ಥ್ಯ ಇದೆ, ಹಾಗಾಗಿ ನಾವು ಏಕಾಂಗಿ ಸ್ಪರ್ಧೆ ಮಾಡೋಣ ಅನ್ನೋ ಒಂದು ಇಂಗಿತವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಆದರೆ ಈ ಎಲ್ಲ ಗೊಂದಲಗಳ ಹೇಳಿಕೆಗಳ ನಡುವೆ ಕುಮಾರಸ್ವಾಮಿ ಮತ್ತು JDS ನಾಯಕರು ಒಂದಷ್ಟು ಮೌನಕ್ಕೆ ಶರಣಾಗಿರುವಂಥದ್ದು. ಜೊತೆಗೆ ಯಾಕೆ ಅಂದರೆ ಸಾಕಷ್ಟು ಕಾರಣಗಳು ಕೂಡ ಇರುವಂಥದ್ದು. ಯಾಕಂದರೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಮೈತ್ರಿ ಗೆಲುವು ಸಾಧಿಸ್ತೋ ಅದೇ ರೀತಿ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಸಾಧಿಸಬೇಕು. ಜೊತೆಗೆ ಮುಂಬರುವ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಮಣಿಸಿ ರಾಜ್ಯದಲ್ಲಿ NDA ಮೈತ್ರಿಕೂಟದ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕಾದ್ರೆ ಎರಡೂ ಪಕ್ಷಗಳು ಕೂಡ ಒಂದು ಮೈತ್ರಿ ಅಗತ್ಯ ಇರುವಂಥದ್ದು. ಒಂದು ವೇಳೆ ನಾವು ಗೊಂದಲ ಸೃಷ್ಟಿ ಮಾಡಿದ್ರೆ ಅದು ಕಾಂಗ್ರೆಸ್ ಕೂಡ ಲಾಭ ಆಗುತ್ತೆ. ಹಾಗಾಗಿ ನಾವು ಯಾವುದೇ ಗೊಂದಲಗಳಿಗೆ ಎಡೆ ಮಾಡಿಕೊಟ್ಟಬಾರ್ದು. ಯಾಕಂದರೆ ಮೋದಿಯವರು, ಅಮಿತ್ ಶಾ ಅವರು ನಮಗೆ ಅಂದರೆ ದೇವೇಗೌಡರಿಗಾಗಿರ್ಬೋದು JDS ಪಕ್ಷಕ್ಕೆ ಸಾಕಷ್ಟು ಗೌರವವನ್ನು ಕೊಡ್ತಾರೆ. ಜೊತೆಗೆ ಏನು ನಮ್ಮ ಗುರಿ ಏನಿದ್ರು ಕಾಂಗ್ರೆಸ್ಸನ್ನು ಸೋಲಿಸೋದು, ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡುವಂಥದ್ದು. ಜೊತೆಗೆ 2028ರ ಚುನಾವಣೆಯಲ್ಲಿ ರಾಜ್ಯದಲ್ಲಿ JDS ಮತ್ತು BJP ಮೈತ್ರಿ ಸರ್ಕಾರವನ್ನು ತರೋದು. ಈ ಸಂದರ್ಭದಲ್ಲಿ ಯಾವುದೇ ಗೊಂದಲಗಳಿಗೆ ನಾವು ಎಡೆ ಮಾಡಿಕೊಡೋದು ಬೇಡ. ಜೊತೆಗೆ ಮೈತ್ರಿ ನಾಯಕರ ಜೊತೆ ಏನಾದರೂ ಮಾತುಕತೆ ಇದ್ದರೆ ಅದನ್ನು ನೇರವಾಗಿ ಹೈಕಮಾಂಡ್ ಜೊತೆ ಮಾಡೋಣ. ಸದ್ಯಕ್ಕೆ ಯಾವುದೇ ರೀತಿಯ ಹೇಳಿಕೆಗಳನ್ನು ಕೊಡಬಾರ್ದು. ಜೊತೆಗೆ ತಾವು ಕೂಡ ಮೌನವಾಗಿ ಇದ್ದು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಬಲವಾಗಿ ಒಂದು NDA ಮೈತ್ರಿಕೂಟ ಪ್ರಬಲವಾಗಿ ಒಂದು ಸಂಘಟನೆ ಮಾಡಿಕೊಂಡು ಒಂದು ಚುನಾವಣೆಯನ್ನು ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈ ರೀತಿಯ ಒಂದು ಮೌನಕ್ಕೆ ಶರಣಾಗಿರುವಂಥದ್ದು. ಜೊತೆಗೆ ಯಾವ ನಾಯಕರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವ್ರ ಬಗ್ಗೆ ತಲೆ ಕೂಡ ಕೇಳಿಸ್ಕೊಳ್ಳೋದಕ್ಕೆ ಹೋಗಬಾರ್ದು ಅನ್ನೋ ತೀರ್ಮಾನಕ್ಕೆ ದಳಪತಿಗಳು ಬಂದಿರುವಂಥದ್ದು. ರಾಹುಲ್. ರೈಟ್ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.